ನಮಸ್ತೆ ಸ್ನೇಹಿತರೆ, ನಾನು ರೂಪ. ನಾನಿವತ್ತು 6ನೇ ತರಗತಿಯ ಮೊದಲನೇ ಅಧ್ಯಾಯವಾದ ಆಹಾರ ನಮಗೆ ಎಲ್ಲಿಂದ ದೊರೆಯುತ್ತದೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಬೆಳಗ್ಗೆ ಒಂದು ಆಹಾರ ತಿಂತೀವಿ, ಮಧ್ಯಾಹ್ನ ಒಂದು ತಿಂತೀವಿ, ರಾತ್ರಿ ಒಂದು ತಿಂತೀವಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಕೇಳಿ ನೋಡಿ. ಅಷ್ಟೇ ಏಕೆ, ನಮ್ಮ ರಾಜ್ಯದ ಆಹಾರ ಪದ್ಧತಿನೇ ಬೇರೆ, ಮತ್ತೊಂದು ರಾಜ್ಯದ ಆಹಾರ ಪದ್ಧತಿನೇ ಬೇರೆ. ಇಷ್ಟೊಂದು ವೈವಿಧ್ಯಮಯಿಂದ ಕೂಡಿರ್ತಕ್ಕಂಥ ಆಹಾರ ಪದ್ಧತಿ, ಆಹಾರ ಪದಾರ್ಥ ಇದು ಎಲ್ಲಿಂದ ಬಂತು, ಇದ್ರ ಮೂಲ ಏನು ಅಂತ ನಾವು ತಿಳ್ಕೊಂಡ್ಲೇಬೇಕಲ್ವಾ. ಉದಾಹರಣೆಗೆ ಅನ್ನ, ಇದು ಒಂದು ಆಹಾರ ಪದಾರ್ಥ. ಈ ಆಹಾರ ಪದಾರ್ಥದ ಘಟಕಾಂಶಗಳೇನು, ಇದನ್ನ ಮಾಡೋಕೆ ಏನೇನ್ ಬೇಕು? ಒಂದು ಅಕ್ಕಿ ಬೇಕು, ಒಂದು ನೀರ್ ಬೇಕು ಅಲ್ವಾ. ಇದರ ಮೂಲ ಯಾವುದು ಅಂದ್ರೆ, ಅಕ್ಕಿಯ ಮೂಲ ಯಾವುದು? ಸಸ್ಯ. ನೀರಿನ ಮೂಲ ಯಾವುದು? ವಾತಾವರಣ. ಹಾಗೆ ನೀವು ಬೆಳಗ್ಗೆ ಏನ್ ತಿಂದ್ರಿ, ಅದರ ಘಟಕಾಂಶಗಳೇನು, ಅದರ ಮೂಲ ಏನು ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ.